ಇಲ್ಲಿ ನಾವು ಆ್ಯಂಗಲ್ಸ್ ಟಾಪಿಕ್ನ ರಿವಿಸಿಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮತ್ತೊಂದು ಸತಿ ನೋಡ್ತಾ ಇದ್ದೀವಿ. ಆ್ಯನ್ ಆ್ಯಂಗಲ್ ಈಸ್ ಫೌಂಡ್ ವೆನ್ ಟೂ ಲೈನ್ಸ್ ಮೀಟ್ ಅ ಪಾಯಿಂಟ್. ಸರಿ, ಇಟ್ ಈಸ್ ಮೆಷರ್ಡ್ ಇನ್ ಡಿಗ್ರೀಸ್ ಆ್ಯಂಡ್ ರೇಡಿಯನ್ಸ್. ಎರಡು ರೀತಿಯಲ್ಲಿ ನಾವು ಮೆಷರ್ ಮಾಡ್ಬೋದು. ಹೇಗೆ ಒಂದು ಡಿಸ್ಟೆನ್ಸ್ನ ನಾವು ಕಿಲೋಮೀಟರ್ ಮತ್ತು ಮೈಲ್ ಅಂತ ಹೇಳಿ ಮೆಷರ್ ಮಾಡ್ತೀವೋ, ಇಲ್ಲಿ ಡಿಗ್ರಿ ಮತ್ತು ರೇಡಿಯನ್ಸ್ ಉಪಯೋಗಿಸ್ಕೊಂಡು ಮೆಷರ್ ಮಾಡ್ತಾ ಇದ್ದೀವಿ. ಆ್ಯಂಗಲ್ ಈಸ್ ಅ ಮೆಷರ್ ಆಫ್ ರೊಟೇಷನ್ ಆಫ್ ಅ ಗಿವನ್ ರೇ ಅಬೌಟ್ ಇಟ್ಸ್ ಇನಿಷಿಯಲ್ ಪಾಯಿಂಟ್. ಸರಿನಾ? ಸೊ ಅದು ನಿಮ್ಮ ಡೆಫಿನೇಷನ್ ಅಂತ ಹೇಳ್ಬೋದು. ವರ್ಟೆಕ್ಸ್ ಈಸ್ ಅ ಪಾಯಿಂಟ್ ಆಫ್ ರೊಟೇಷನ್. ಸೊ ಇಲ್ಲಿ ನಾವು ಮೊದಲೇದಾಗಿ ಇದು ನಿಮ್ಮ ರೇ ಅಂತ ಹೇಳಿ ಕರಿತೀವಿ. ಇವೆರಡು ರೇ ಒಂದೇ ಜಾಗದಿಂದ ಶುರು ಆಗ್ತಾಯಿದೆ, ಅದನ್ನು ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ. ಈ ಪರ್ಟಿಕ್ಯುಲರ್ ಲೈನ್ನ ನಾವು ಇನಿಷಿಯಲ್ ಸೈಡ್ ಅಂತ ತಗೊಂಡು ಇದನ್ನು ಟರ್ಮಿನಲ್ ಅಂತ ತೊಗೊಂತು ಅಂತ ಹೇಳಿದ್ರೆ ದಿಸ್ ಈಸ್ ಯೋರ್ ಆ್ಯಂಗಲ್. ಸರಿನಾ? ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಮುಂದಿನ ಟಾಪಿಕ್ ಏನೋ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಆ್ಯಂಗಲ್ಸ್ ಅಂತ ಹೇಳಿ. ಸೊ ಮೊದಲನೇದಾಗಿ ಪಾಸಿಟಿವ್ ಆ್ಯಂಗಲ್ ಅಂತ ಹೇಳಿದ್ರೆ ಏನೋ, ಅಕಸ್ಮಾತಾಗಿ ನಿಮ್ಮ ಇನಿಷಿಯಲ್ ಆರ್ಮ್ ಇಲ್ಲಿದ್ದು ನಿಮ್ಮ ಟರ್ಮಿನಲ್ ಆರ್ಮ್ ಈ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ, ಮತ್ತು ಈ ಪರ್ಟಿಕ್ಯುಲರ್ ಆರ್ಮ್ ಈ ರೀತಿಯಲ್ಲಿ ರೊಟೇಟ್ ಆಯಿತು ಅಂತ ತಿಳ್ಕೊಳ್ಳಿ. ಯಾವ ರೀತಿಯಲ್ಲಿ? ಈ ದಿಕ್ಕಲ್ಲಿ ಈ ಥರ ರೊಟೇಟ್ ಆಯಿತು ಅಂತ ಹೇಳಿದ್ರೆ ದಿಸ್ ಇಸ್ ಯುವರ್ ಪಾಸಿಟಿವ್ ಆ್ಯಂಗಲ್. ಅದೇ ಈ ರೀತಿಯಲ್ಲಿ ರೊಟೇಟ್ ಆಯಿತು, ಮತ್ತೊಂದು ದಿಕ್ಕಲ್ಲಿ ರೊಟೇಟ್ ಆಯಿತು ಅಂತ ಹೇಳಿದ್ರೆ ಇಟ್ ಈಸ್ ಯುವರ್ ನೆಗೆಟಿವ್ ಆ್ಯಂಗಲ್. ಅಷ್ಟೇ, ಇನ್ನೇನಿಲ್ಲ. ದ್ಯಾಟ್ ವುಡ್ ಬಿ ಯುವರ್ ನೆಗೆಟಿವ್ ಆ್ಯಂಗಲ್. ಸೊ ಇದು ನಿಮ್ಮ ವರ್ಟೆಕ್ಸ್. ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ 3. ಇಲ್ಲಾಯಿತು ಅಂದರೆ ಇದು 1, 2 ಮತ್ತು ಇದು 3. ಸೊ ದಿಸ್ ವುಡ್ ಬಿ ಯೋರ್ negative angle.